ಇವತ್ತು ಎಷ್ಟಾಗತ್ತೆ ಅಷ್ಟು ನಮ್ಮ ಏರಿಯಾ, ನಮ್ಮ ಭಟ್ಕಳನ, ಬಂದರ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಫ್ರೆಂಡ್ ಅಭಿಷೇಕ್ ಅಂತ, ಬೈಕಲ್ಲಿ ನಾವು ಇವತ್ತು ಊರೆಲ್ಲ ಸುತ್ತೋದು. ದ ಡೆಡ್ಲಿಯೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು. ಊರಿನ ಕಡೆ ಹೋಗ್ತಾ ಇದೀವಿ, ಕಾಡಿಂದ. ಆ ಕಲ್ ಮೇಲೆ ಕೂಡ ಹೋಗ್ಬೋದು ಗಾಯ್ಸ್, ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೋಗ್ತಾ ಇಲ್ಲ ನಾನು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕಾರ್ವಿ ವ್ಲಾಗ್ಸ್. ಇವತ್ತು ನಾವು ನಮ್ಮೂರಿಗೆ ಬಂದು, ನಿಮಗೆಲ್ಲ ಗೊತ್ತಿರೋ ಥರ ನಮ್ಮೂರಲ್ಲಿದ್ದೀವಿ. ಸೊ ನೋಡಿ ಗೈಸ್, ಇದೆಲ್ಲ ಗ್ರೀನರಿ ನೋಡಿ, ಎಷ್ಟು ಈ ಥರ ಗ್ರೀನರಿಯಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟಾಗತ್ತೆ ಅಷ್ಟು ನಮ್ಮ ಏರಿಯಾ, ನಮ್ಮ ಭಟ್ಕಳನ, ಬಂದರ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ನಮ್ಮ ಜೊತೆ. ಸೊ ಗೈಸ್, 2-3 ದಿವಸದಿಂದ ಒಂದು ಕೆಲಸನೇ ಮುಗಿತಾ ಇಲ್ಲ. ಸೊ ಫುಲ್ ಮೂಡ್ ಆಫ್ ಆಗಿಬಿಟ್ಟಿತ್ತು. ಬಟ್ ನನ್ನ ಗಾಡಿ ಕೂಡ ರಿಪೇರಿ ಆಗಿಬಿಟ್ಟಿತ್ತು. ಅದಕ್ಕೆ ಈ ಊರನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಗೈಸ್. ಸೊ ಬನ್ನಿ, ನನ್ನ ಫ್ರೆಂಡನ್ನು ಕರೆದಿದ್ದೀನಿ, ಅವ್ನ ಬೈಕ್ ಜೊತೆ, ಅವ್ರ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹೇಳ, ನನ್ನ ಫ್ರೆಂಡ್ ಅಭಿಷೇಕ್ ಅಂತ, ಬೈಕಲ್ಲಿ ನಾವು ಇವತ್ತು ಊರೆಲ್ಲ ಸುತ್ತೋದು, ಎಲ್ಲ ನಿಮ್ಮ ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದೀವಿ, ಹೊಸ ಹೊಸದು. ಸೊ ನೋಡಿ, ಎಂಜಾಯ್ ಮಾಡಿ ನಿಮ್ಮ ಪ್ಲೇಸಸ್ನೆಲ್ಲ, ಎಲ್ಲ ಕಡೆ ತೋರಿಸ್ತೀವಿ. ನೋಡಿ ಗಾಯ್ಸ್, ಈ ಗ್ರೀನರಿ ನೋಡಿ, ಮೇಲ್ಗಡೆ ವೆದರ್ ನೋಡಿ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಅದನ್ನು ತೋರಿಸ್ತೀವಿ. ವರ್ಲ್ಡ್ ಫೇಮಸ್ ಸ್ವಿಮ್ಮಿಂಗ್ ಪೂಲ್ ಭಟ್ಕಳದಲ್ಲಿ. ಸೊ ಇಲ್ಲಿ 1-2-3 ಜನ ಸತ್ತು ಕೂಡ ಹೋಗಿದ್ದಾರೆ ಗೈಸ್, ಬಿದ್ದು ಮುಳುಗಿ ಸತ್ತೋಗಿದ್ದಾರೆ ಸಣ್ಣ ಮಕ್ಕಳು. ಆ್ಯಂಡ್ ಇಲ್ಲಿ 2 ನಿಮಿಷದ ಮೊದಲೇ ಯಾರೋ ಸ್ನಾನ ಕೂಡ ಮಾಡ್ತಾ ಇದ್ರು, ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಈ ಸಣ್ಣ ಪುಟ್ಟ ಸ್ವಿಮ್ಮಿಂಗ್ ಪೂಲೆಲ್ಲ ಹಾರಲ್ಲ ಗೈಸ್. ಫುಲ್ ನಮ್ದು ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದ್ರೆ ಮಾತ್ರ ಹೋಗೋದು. ಅದಕ್ಕೆ ಇಲ್ಲೆಲ್ಲ ಸ್ನಾನ ಮಾಡೋದು ನಾವು ಕಡಿಮೆ. ಸೊ ಬಟ್ಟೆ ಎಲ್ಲ ಬಿಟ್ಟೋಗಿದ್ದಾರಂತೆ, ಅಭಿಷೇಕ್ ಬೇಕಂತೆ ಗೈಸ್. ಅಭಿಷೇಕ್ ಬಟ್ಟೆ ಎಲ್ಲ ನೋಡ್ತಾ ಇದ್ದಾನೆ, ಚೆಕ್ ಮಾಡ್ತಾ ಇದ್ದಾನೆ. ಸೊ ನೋಡಿ, ಈಗ ಅಭಿಷೇಕ್ ಇಲ್ಲಿ ಸ್ನಾನ ಮಾಡಿ ನಿಮ್ಗೆಲ್ಲ ಡೆಮೋ ತೋರಿಸ್ತಾನೆ. ಇದು ಬೇಕಂತೆ ಗೈಸ್, ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಎಲ್ಲ ಬೇಕಂತೆ ಅವನಿಗೆ, ಹಿಂಗೆ ಸ್ನಾನ ಮಾಡಲ್ಲ ಅಂತ ಅವನು. ಸೊ ನೋಡಿ, ನೀವೆಲ್ಲ ಸ್ವಿಮ್ಮಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಇಲ್ಲಿ ಬಂದು ಸ್ನಾನ ಮಾಡ್ಬೋದು. ಸ್ವಿಮ್ಮಿಂಗ್ ಬರ್ದಿದ್ದವ್ರಿಗೆ ಒಂದು ಜಾಗ ಇದೆ ಗೈಸ್, ತೋರಿಸ್ತೀನಿ ತಡೀರಿ 1 ನಿಮಿಷ. ಸ್ವಲ್ಪ ಅದು ಸೇಫ್ಟಿಗೋಸ್ಕರ ಮಾಡಿರೋ ಪ್ಲೇಸ್ ಅದು. ನೋಡಿ, ಇದು ಸ್ವಿಮ್ಮಿಂಗ್ ಬರ್ದಿದ್ದವ್ರಿಗೆಲ್ಲ ಈ ಪ್ಲೇಸಲ್ಲಿ ಸ್ನಾನ ಮಾಡ್ಬೋದು. ಕೋಗಿಲೆ, ಏನದು, ನವಿಲು ಎಲ್ಲ ಫುಲ್ ಕೂ ಕೂ ಅಂತ ಕರಿತಾ ಇದೆ ಗೈಸ್ ನಮಗೆ. ನೋಡಿ, ಇದು ಈ ಪ್ಲೇಸಲ್ಲಿ ಸ್ವಲ್ಪ ಡೀಪ್ ಇದೆ ಗೈಸ್. ಸ್ವಲ್ಪ ಮಕ್ಕಳಿಗೆಲ್ಲ ಬರಬೇಡಿ, 18+ ಮಾತ್ರ ಬನ್ನಿ ಈ ಕಡೆ ಎಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಬರ್ದೇ ಇದ್ದವ್ರು ಕೂಡ ಸ್ನಾನ ಮಾಡ್ಬೋದು. ಬಟ್ಟೆ ಒಗಿಲಿಕ್ಕೆಲ್ಲ ಸೂಪರ್ ಪ್ಲೇಸ್ ಅಲ್ಲಿ ನೋಡಿ, ಕಲ್ಲೆಲ್ಲ ಇಟ್ಟಿದ್ದಾರೆ. ಸೊ ಇದು ಸ್ವಿಮ್ಮಿಂಗ್ ಪೂಲ್ ಗೈಸ್ ನಮ್ಮದು, ದ ಡೆಡ್ಲಿಯೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ಬೋದು. 2-3 ಡೆತ್ ಕೂಡ ಆಗಿದೆ. ಸೊ ಬನ್ನಿ, ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಹಾಯ್ ಗೈಸ್, ಇವಾಗ ಎಲ್ಲಿ ಹೋಗೋದಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾನು ಮತ್ತು ಅಭಿಷೇಕ್. ಸೊ ಎಲ್ಲೋಗೋಣ ಅಂತ ಹೇಳೋ, ಎಲ್ಲೋಗೋಣ? ಇಲ್ಲಿ ನಿಮ್ಮ ಮನೆ ಎದುರುಗಡೆನೇ ಉಂಟಲ್ಲ ಟವರ್, ಹಾಂ, ಅಲ್ಲೇ ಹೋಗೋಣ. ಲೈಟ್ ಹೌಸ್ ಹತ್ರ? ಲೈಟ್ ಹೌಸ್. ಸರಿ ಹಂಗೆ ಮಾಡೋಣ. ಓಕೆ. ನೋಡಿ ಗೈಸ್, ಹೆಲ್ಮೆಟನ್ನು ಹಾಕೋಬೇಕು. ಹೆಲ್ಮೆಟ್ ತುಂಬ ಸೇಫ್ಟಿ ಇಂಪಾರ್ಟೆಂಟು. ನಮ್ಮ ಅಭಿಷೇಕ್ ತುಂಬ ಸೇಫ್ಟಿನ ಫಾಲೋ ಮಾಡ್ತಾರೆ. ಸೊ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಗೈಸ್. ಇದು ನೋಡಿ, ಇದು ನಮ್ಮ ಇವತ್ತಿಗೆ ಬುಲೆಟ್ ಬೈಕ್. ಇದು ಇದರಲ್ಲಿ ಎಲ್ಲ ತಿರುಗಾಡೋದು. ಎಷ್ಟು ಕೊಡ್ತದೆ ಮೈಲೇಜ್ ಇದು? ಕೊಡುತ್ತೆ ಒಂದು 35 ಕೊಡ್ತದೆ ಅಂತ ಹೇಳ್ತಾನೆ ಗೈಸ್ ಇವನು, ವೇಸ್ಟ್ ನನ್ನ ಮಗ. ಹಂಟರ್ ಬುಲೆಟ್ ಎಲ್ಲನೇ 35 ಕೊಡ್ತದೆ, ಒಂದು 60-50 ಕೊಡ್ಬೋದು ಗೈಸ್. ಅವ್ನಿಗೆ ಸರಿ ಗೊತ್ತಿಲ್ಲ, ಅವನು ಸ್ವಲ್ಪ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಕಡಿಮೆ ಗೈಸ್. ಅವ್ನು ಸೈನ್ಸ್ ಸ್ಟೂಡೆಂಟ್ ಎಲ್ಲ, ಅದಕ್ಕೆ. ಸೊ ಗೈಸ್, ಹೋಗ್ತಾ ಇದೀವಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ. ಇಲ್ಲಿ ಸ್ವಲ್ಪ ಆಫ್ ರೋಡ್ಗೆ ಬಂದಿದ್ವಿ ಗೈಸ್ ನಾವು, ನಿಮಗೋಸ್ಕರ ಗ್ರೀನರಿ ಎಲ್ಲ ತೋರಿಸೋಣ ಅಂತ ನಿಮಗೆ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಮ್ಮ ಅಭಿಷೇಕ್ ಹೆವಿ ಡ್ರೈವರ್ ಗೈಸ್, ಸ್ವಲ್ಪ ನೋಡ್ಕೊಂಡು ಗಾಡಿ ಬೀಳಿಸ್ತಾ ಇದ್ರೆ ಸಾಕು ಗೈಸ್. ಇವನು ನಾನು ಹೇಳಿದ ಸ್ಟೇಟ್ಮೆಂಟ್ ನಾ ವಾಪಸ್ ತಗೊಳ್ತಿದ್ದೀನಿ ಗೈಸ್. ಅಭಿಷೇಕ್ ಫುಲ್ ಆಫ್ ರೋಡಲ್ಲಿ ಸಖತ್ತಾಗಿ ಓಡಿಸಿದ್ದಾನೆ. ಯಾರಿಗೂ ಏನು ಒಂದು ಚೂರು ಇದಾಗದೆ ಬಂದಿದ್ದಾನೆ. ಲೆಫ್ಟಲ್ಲಿ ಹೋಗಿ ಗೇರ್ ಚೇಂಜ್ ಮಾಡೋ. ಸೊ ನೋಡಿ ಗೈಸ್, ಅಲ್ಲೇ ಇದ್ವಿ ನಾವು. ಇವಾಗ ಹೋಗ್ತಾ ಇದ್ವಿ, ಊರಿನ ಕಡೆ ಹೋಗ್ತಾ ಇದ್ವಿ, ಕಾಡಿಂದ. ಸೊ ಗೈಸ್, ನಾವು ಬಂದು ರೀಚ್ ಆದ್ವಿ. ಇವಾಗ ಇದೇ ನಮ್ಮ ಬಂದರ್ ಬೀಚ್. ನೋಡಿ, ಅಲ್ಲಿ ಲೈಟ್ ಹೌಸ್ ಕಾಣ್ತಾ ಇದೆಯಲ್ಲ, ಫುಲ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಗೈಸ್. ಅದು ಗುಡ್ಡದ ಮೇಲೆಲ್ಲ ಫುಲ್ ಗಿಡ ಎಲ್ಲ ಬೆಳೆದ್ಬಿಟ್ಟಿದೆ. ಆ್ಯಂಡ್
ನೋಡಿ ಸಮುದ್ರದ ಅಲೆಗಳೆಲ್ಲ ಕರಿತಾ ಇದೆ ಬನ್ನಿ ಬನ್ನಿ ಅಂತ. ಆ್ಯಂಡ್ ಇದು ನಮ್ಮ ಫ್ರೆಂಡ್ಶಿಪ್ ಲೊಕೇಶನ್ ಗೈಸ್. ನಾವು ಫ್ರೆಂಡ್ಸ್ ಎಲ್ಲ ಬಂದರೆ ಇಲ್ಲೇ ಬಂದು ಕೂತ್ಕೊಳ್ತೀವಿ ಸಂಜೆ ಟೈಮಲ್ಲಿ. ಆ ಗುಡ್ಡದ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ನೀರು ಜಾಸ್ತಿ ಆಗಿದೆ ಗೈಸ್ ಇವಾಗ. ಸೊ ಕಡಿಮೆ ಆಗುತ್ತಂತ ವೇಟ್ ಮಾಡೋಕ್ಕಾಗಲ್ಲ. ಅಲ್ಲೋಗಿ ಲೈಟ್ ಹೌಸ್ ಮೇಲೆ ಹೋಗಿ ನಿಮ್ಗೆ ತೋರಿಸ್ತೀನಿ ಗೈಸ್ ಲೈಟ್ ಹೌಸ್ ಹೇಗಿದೆ ಅಂತ. ಬನ್ನಿ ಲೈಟ್ ಹೌಸ್ಗೆ ಹೋಗೋಣ ಗೈಸ್. ಲೈಟ್ ಹೌಸ್ಗೆ ಹೋಗೋಕ್ಕಿಂತ ಮೊದಲೇ ಸ್ವಲ್ಪ ನಮ್ಮ ಸ್ಪಾಟನ್ನು ತೋರಿಸ್ತೀನಿ ಬನ್ನಿ ಹತ್ತಿರದಿಂದ. ಯಾಕೆಂದರೆ ಸ್ವಲ್ಪ ನೆರಳು ಕೂಡ ಬಂದಂಗೆ ಆಯ್ತು ಗೈಸ್, ಅದಕ್ಕೆ ಹೋಗೋಣ ಅಂತ. ನಮ್ಮ ಅಭಿಷೇಕ್ ನೋಡ್ಬೇಕಂತೆ. ಸೊ ಅವನಿಗೂ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಅವ್ನು ನೋಡಿದ್ದಾನೆ, ಬಟ್ ನೀರೆಲ್ಲ ನೋಡಿರಲ್ಲ. ನೀರಲ್ಲಿ ಬರಲಿಲ್ಲ ನಾನು, ಕಡಿಮೆ ನೀರಿತ್ತು ಈವ್ನಿಂಗ್ ಟೈಮ್. ಇವಾಗ ಮಳೆಗಾಲದ ಗೈಸ್ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಟ್ಟಿದೆ, ಆದರೂ ಆಲ್ಮೋಸ್ಟ್ ಇಷ್ಟನೇ ಇರುತ್ತೆ. ಸೊ ನೋಡಿ, ಇದೇ ನಮ್ಮ ಮೇನ್ ಪ್ಲೇಸ್. ಇಲ್ಲೇ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಕೊಳ್ಳೋದು ಇದೇ ಗುಡ್ಡದ ಮೇಲೆ, ಸಣ್ಣ ಗುಡ್ಡದ ಮೇಲೆ. ಯಾಕಂದ್ರೆ ಅಲ್ಲಿ ಜನ ಸಿಕ್ಕಾಪಟ್ಟೆ ತುಂಬಿರ್ತಾರೆ ಗೈಸ್. ಒಂದು 50-60 ಜನ ಅಲ್ಲೇ ಇರ್ತಾರೆ ಸಂಜೆ ಟೈಮಲ್ಲಿ. ಇವಾಗ ಬರಲ್ಲ, ಬಟ್ ಬೇಸಿಗೆಗಾಲದಲ್ಲಿ ಬಂದಿರ್ತಾರೆ. ಅದಕ್ಕೆ ನಾವು ಈ ಸ್ಪಾಟನ್ನು ಸೆಲೆಕ್ಟ್ ಮಾಡಿದ್ದೆ ಅವಾಗ. ನೋಡಿ ಗೈಸ್ ಹೆಂಗೆ ಆ ಕಲ್ ಮೇಲೆ ಕೂಡ ಹೋಗ್ಬೋದು ಗೈಸ್. ಸುಮ್ಮನೆ ರಿಸ್ಕ್ ಯಾಕೆ ಅಂತ ಹೋಗ್ತಾ ಇಲ್ಲ ನಾನು. ಅಲ್ಲೇಗಿಲ್ಲೇ ಬಂದು ಮೊಬೈಲೆಲ್ಲ ಹಾಳಾದ್ರೆ ಕಷ್ಟ. ಇರೋದೇ ಒಂದು ಮೊಬೈಲು, ಅದರಲ್ಲೇ ವ್ಲಾಗ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಅಭಿಷೇಕ್ ಎಲ್ಲ ಪ್ಯಾಂಟ್ ಎಲ್ಲ ಮೇಲ್ ಮಾಡಿ ಹೋಗ್ತಾ ಇದ್ದಾನೆ ಗೈಸ್ ಇವಾಗ. ನಿಮ್ಗೆ ಸೇವ್ ಮಾಡಕ್ಕೆ ಅಲ್ಲೇ ಕೂಡ ಜಾಸ್ತಿ ಸ್ಪೀಡ್ ಆಗ್ತಾ ಇದೆ ಗೈಸ್. ಬರ್ತಾನೆ ಇಲ್ಲ ಬೇಗ. ನಾನೇ ಹೋಗ್ತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಮಾಡಕ್ಕಂತ. ನಾನು ಬೀಳ್ದಿದ್ರೆ ಸಕ್ಬಾರ
ಕೈ ಕೊಡು ಬೇಗ ಬಾರ. ತೀರ್ಥ ಸ್ನಾನ ಎಲ್ಲ ಆಗ್ತಾ ಇದೆ ಫೈನಲಿ ಬಂದಾಗ. ಸೊ ಗಾಯ್ಸ್ ನೋಡಿ, ಇಬ್ರು ಫೈನಲಿ ನಿಮ್ಗೋಸ್ಕರ ಮೇಲೆ ಹತ್ತಿದೀವಿ. ಕಷ್ಟಪಟ್ಟು ಆಗ್ತಾ ಇರಲಿಲ್ಲ ಗಾಯ್ಸ್ ನಮ್ಮ ಹತ್ರ, ಆದ್ರೂ ಹತ್ತಿ ಫುಲ್ ಸ್ಕಿಡ್ ಆಗ್ತಾ ಇದೆ ಅಂತ ಅಭಿಷೇಕಗಂತೂ. ಸೊ ನಿಮ್ಗೆ ಜಾಸ್ತಿ ಹತ್ರ ಹೋಗಲ್ಲ ಗಾಯ್ಸ್, ಇಲ್ಲಿ ಜಾರುದು ಸಂಭವ ಜಾಸ್ತಿ ಇದೆ. ನೋಡಿ, ಇವರೇ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದು ಗಾಯ್ಸ್. ಇವ್ರು ಬಂದಿಲ್ಲ ಅಂದ್ರೆ ನಾವು ಬರ್ತಾ ಇರ್ಲಿಲ್ಲ. ಸೊ ಇವ್ರು ಬಂದಿದ್ದಕ್ಕೆ ನಾವು ಬಂದ್ವಿ. ನೋಡಿ, ಇಲ್ಲೆಲ್ಲ ಆರಾಮಾಗಿ ನೀವು ಬಂದು ಸಂಧ್ಯಾ ಟೈಮಲ್ಲಿ ಕೂತ್ಕೊಂಡ್ರೆ, ಇಲ್ಲೆಲ್ಲ ನಾವು ಕೂತ್ಕೊಳ್ತಿದ್ವಿ ಗೈಸ್. ಆಮೇಲೆ ಜನ ಜಾಸ್ತಿ ಆದಂಗೆ ನಮಗೂ ಸ್ವಲ್ಪ ನಾವು ಆ ಪ್ಲೇಸನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಆದರೂ ಇಲ್ಲಿ ಬಂದು ಆರಾಮಾಗಿ ಸಂಜೆ ಟೈಮಲ್ಲಿ ಕೂತ್ಕೊಂಡು ಪಂಚಾಯತಿ ಹೊಡಿಬೋದು, ಸಖತ್ತಾಗಿದೆ. ಸೊ ಇಲ್ಲಿಂದ ಹೋಗ್ಬೇಕು ಗೈಸ್. ಒಂದು ಇಂಪಾರ್ಟೆಂಟ್ ಕಾಲ್ ಬಂದುಬಿಟ್ಟಿದೆ ನನಗೆ. ಅಲ್ಲಿ ಸ್ವಲ್ಪ ಹೇಳಿದ್ನಲ್ಲ ನಿಮಗೆ, 2 ದಿವಸದಿಂದ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದನ್ನ ಕಂಪ್ಲೀಟ್ ಆಗುತ್ತಾ ಇಲ್ಲ ಅಂತ ಇವಾಗ ನೋಡಬೇಕು. ಜಸ್ಟ್ ಇಷ್ಟಿಷ್ಟು ಸ್ಮಾಲ್ ಟೈಮಿಂಗಿಂದ ಮಿಸ್ ಹೊಡಿತಾ ಇದೆ ಗೈಸ್. ಒಂದು ಡ್ರೀಮ್ ಇತ್ತು ನಂದು, ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಅದು ಆಗ್ತಾನೆ ಇಲ್ಲ. ಒಂದು ಜಸ್ಟ್ ಇದರಿಂದ ಚಾನ್ಸಸ್ಸಿಂದ ಮಿಸ್ ಆಗ್ತಾ ಇದೆ. ಸೊ ಇನ್ನೊಂದ್ಸಲ ಕರೆದಿದ್ದಾರೆ, ಅಲ್ಲಿ ಹೋಗಿ ನೋಡೋಣ. ಸೈನ್ಗಿನ ಹಾಕೋದೆಲ್ಲ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋಣ. ಬಾರೋ ನಮ್ಮ ಅಭಿಷೇಕ್ ಫೋಟೋಶೂಟ್ ಮಾಡ್ತಾ ಇದ್ದಾನೆ ಗೈಸ್. ನಾನು ಒಂದು ಫೋಟೋಶೂಟ್ ಹೊಡೆದು ಬಿಡ್ತೀನಿ ಇಲ್ಲೇ, ತಮ್ಮನೇಲಿ ಬೇಕಾಗತ್ತೆ ಗೈಸ್. ಇಬ್ರು ಎಳಿತಾ ಇದೀವಿ ಇವಾಗ. ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಗೈಸ್. ನೋಡಿ, ಸೇಫ್ ಆಗಿ ಎಳ್ದಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ವಿಡಿಯೋ ಸಿಗತ್ತೆ ಬಿದ್ದಿರೋದು. ಇದೊಂದು ಹೋಗ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ಆ ಕಡೆಯಿಂದನೂ ಬರ್ತಾ ಇದೆ, ಈ ಕಡೆಯಿಂದನೂ ಬರ್ತಾ ಇದೆ. ಸೊ ದಾರಿ ಬಿಡೋ ಚಾನ್ಸಸ್ ತುಂಬಾ ಇದೆ ಗೈಸ್. ಗಾಯ್ಸ್ ಅಲ್ಲೇ ಜಾಸ್ತಿ ಆಗಿದೆ ಗಾಯ್ಸ್, ಹೋಗ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಇಲ್ಲಿಂದ ಹೇಳಿಯೋಣ ಬಾಬಿ. ಮೊಬೈಲ್ ಹೇಳಿ, ನಾನು ಫಸ್ಟ್ ಹೇಳ್ತೀನಿ. ನೋಡಿ ಗಾಯ್ಸ್, ಆ ಕಡೆಯಿಂದ ಅಲ್ಲಿ ತೋರಿಸಿದೆ, ಆ ಕಡೆಯಿಂದ ಎಳಿಲಿಕ್ಕೆ ಆಗ್ತಿಲ್ಲ ಗಾಯ್ಸ್. ಅಲ್ಲೇ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಈ ಸೈಡಿಂದ ಎಳಿಲಿಕ್ಕೆ ಟ್ರೈ ಮಾಡ್ತೀನಿ. ವೈಟ್ ಪ್ಯಾಂಟ್ ಮತ್ತೆ ಹಾಕ ಬಂದುಬಿಟ್ಟಿದ್ದೀನಿ. ಈ ಕಡೆಯಿಂದ ಸ್ವಲ್ಪ ಈಸಿ ಇದೆ ಗೈಸ್, ಬಟ್ ಜಾರತ್ತೆ. ಬರೋ ಈಗ ಅಭಿಷೇಕ್ ಟರ್ನ್ ಗೈಸ್. ನೋಡಿ, ಆ ಆಕಾಶದಿಂದ ಇಳಿದು ಬರುತ್ತಿರುವ ಒಂದು ಸುಂದರವಾದ ಪ್ರತಿಮೆ ಈ ಕಡೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ತಾ ಇದೆ ಗೈಸ್. ನೀರು ಇಲ್ಲೂ ಕೂಡ ಫುಲ್ ಆಗಿಬಿಟ್ಟಿದೆ. ಇಲ್ಲಿಂದ ಜಂಪಿಂಗ್ ಮಾಡ್ಬೇಕು ಗೈಸ್ ಇವಾಗ. ನೋಡಿ ನೋಡಿ, ಇಲ್ಲೂ ಕೂಡ ಬರ್ತಾ ಇದೆ. ಮತ್ತೆ ಎಲ್ಲ ಕಡೆಯಿಂದ ನೀರು ತುಂಬಿ ತುಳುಕುತ್ತಾ ಇದೆ ಗೈಸ್. ಇಲ್ಲಿಂದ ನಾವು ಅಲ್ಲಿ ಜಂಪ್ ಮಾಡಕ್ಕೆ ಆಗತ್ತಾ ಇಲ್ಲ ಅಂತಂದ್ರೆ ನೋಡ್ಬೇಕು. ಬಂದ್ವಿ ಗೈಸ್, ಇಲ್ಲಿಂದ ಹೋಗೋಣ. ಈಗ ಬೇರೆ ಪ್ಲೇಸ್ ನಿಮ್ಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದೀವಿ. ಒಂದು ಕೆಲಸ ಮುಗಿದ್ರೆ ಅಲ್ಲಿಗೂ ಹೋಗೋಣ ಅಂತ ತೋರಿಸ್ತಾ ಇದೀವಿ. ಹೋಗ್ತಾ ಇದೀವಿ ಗೈಸ್. ಒಂದು ಸಾಹಸಕ್ಕೆ ಕೈ ಹಾಕಿದೀವಿ. ಇಬ್ರು ಸಕ್ಸಸ್ಫುಲಿ ಅಚೀವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ನಮ್ಮ ಬಂದರ್ ರೋಡ್ ಗೈಸ್. ಇದು ಮೋಸ್ಟ್ ಫೇಮಸ್ ಬಂದರ್ ರೋಡ್. ನಮ್ಮ ಬಂದರಲ್ಲೇ ಫೇಮಸ್ ಆಗಿರೋ ರೋಡ್ ಅಂತ ಇದೆ ನೋಡಿ. ಲೈಟ್ ಹೌಸ್ ಅಂತ ಗೈಸ್. ಅಲ್ಲಿ ಹೋಗಕ್ಕೆ ಆಗತ್ತಾ ಇಲ್ಲ ಅಂತ ನೋಡ್ತೀವಿ. ಸೊ ಗೈಸ್, ವಿಡಿಯೋ ತುಂಬ ಲಾಂಗ್ ಆಗಿಬಿಟ್ಟಿತ್ತು. ನಾವು ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಎಲ್ಲ ಆಗಿ, ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಇಲ್ಲೇ ತುಂಬ ಲಾಂಗ್ ಆಗೋದು ಬೇಡ. ಸೊ ಪಾರ್ಟ್ 2 ಅಲ್ಲಿ ನಿಮ್ಗೆಲ್ಲರಿಗೂ ಮತ್ತೂ ಜಾಸ್ತಿ ಪ್ಲೇಸಸ್ಸು ಹಾಗೆ ಎಲ್ಲನೂ ಬರುತ್ತೆ. ಸೊ ಪಾರ್ಟ್ 2ನ ನೋಡಿ. ಈ ವಿಡಿಯೋಗೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬು ಮಾಡಿ. ಆ್ಯಂಡ್ ಪ್ರೆಸ್ ಮಾಡೋದು ಮರಿಬೇಡಿ ಗೈಸ್. ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬೇಗ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದ ಕೂಡ ನೀವು ನೋಡ್ಬೋದು. ಸೊ ಸಖತ್ತಾಗಿರೋ ಪ್ಲೇಸಸ್ ಇತ್ತು. ತುಂಬ ಲಾಂಗ್ ಆಗಿಬಿಡ್ತು ವಿಡಿಯೋ. ನಿಮಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅಲ್ಲಿ ತನಕ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.